ಎ ಫಾರ್ ಎಲ್ಲಿ ಕಾರಂ, ಬಿ ಫಾರ್ ಬೆಸ್ಟೀಸ್. ಹೆಲೋ ಬೆಸ್ಟೀಸ್, ಇವತ್ತು ನಿಮಗೋಸ್ಕರ ಎಲ್ಲಿಪಾಯ್ ಕಾರಂ. ಈ ರೆಸಿಪಿ ಮಾಡೋದು ನೋಡ್ತಿದ್ರೇ ತಿನ್ಬೇಕು ಅನಿಸುತ್ತೆ ಮಾಡಿಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿಗೆ ನೋಡೋಣ. ಮಿಕ್ಸರ್ ಜಾರ್ನಲ್ಲಿ 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹೋಲ್ ಬೆಳ್ಳುಳ್ಳಿ 4 ತೊಗೊಂಡು ಬಿಡಿಸಿ ಸಿಪ್ಪೆಯನ್ನು ತೆಗಿಯೋದು ಬೇಡ. ಹೋಲ್ ಬೆಳ್ಳುಳ್ಳಿ ಹಾಕಬೇಕು. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಖಾರ ಪುಡಿ. ಇಲ್ಲಿ ನಾನು 2 ಸ್ಪೂನ್ಸ್ ಖಾರ ಪುಡಿ ಹಾಕಿದ್ದೀನಿ. ಇದು ಮನೆಗೆ ಮಾಡ್ಕೊಂಡಿರೋ ಖಾರ ಪುಡಿ. ಮಿಕ್ಸರ್ ಲಿಡ್ ಕ್ಲೋಸ್ ಮಾಡಿ 2 3 ಸತಿ ಪಲ್ಸ್ ಮೋಡಲ್ಲಿ ಆನ್ ಆಫ್ ಮಾಡಬೇಕು. 2 to 3 ಟೈಮ್ಸು ಈ ಥರ ಬರಬೇಕು. ಈ ಪೇಸ್ಟಲ್ಲೇ ಕೈಗೆ ಇಟ್ಕೊಂಡ್ರೆ ಮುದ್ದೆ ಥರ ಬರಬೇಕು. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ 1/4 ಕಪ್ಪಷ್ಟು ಆಯಿಲ್ ಹಾಕಿ ಅದರಲ್ಲಿ ಸಾಸಿವೆ, ಜೀರಿಗೆ, 2-3 ಬೆಳ್ಳುಳ್ಳಿ ಪಾಟ್ಸು, ಹಾಗೆ ಕರಿಬೇವು ಸೊಪ್ಪು, 3 ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಗನೆ ಇದೆಲ್ಲ ಫ್ರೈ ಆಗುತ್ತೆ. ನೆಕ್ಸ್ಟ್ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಖಾರದ್ದು ಮುದ್ದೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಲೋ ಫ್ಲೇಮ್ನಲ್ಲೇ ಇದೆಲ್ಲ ಮಾಡಬೇಕು. ನೆಕ್ಸ್ಟು ಫ್ರೈ ಮಾಡ್ದ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ. ಆಯಿಲ್ ಸಪ್ರೇಟ್ ಆದ ನಂತರ ಈ ಥರ ತಿರುಗಿಸ್ತಾನೆ ಇರಬೇಕು, ಕಳಿಸ್ತಾನೆ ಇರಬೇಕು. ಆಯಿಲ್ ಸಪ್ರೇಟ್ ಆದ ನಂತರ ಎಲ್ಲಿಪಾಯ್ ಕಾರಂ ರೆಡಿಯಾಗಿದೆ. ಈ ಎಲ್ಲಿಪಾಯ್ ಕಾರಂ ಚಳಿಗಾಲಕ್ಕಾಗಲಿ ಯಾವ ಟೈಮ್ನಲ್ಲಾಗಲಿ ವಿತಿನ್ ನೋ ಟೈಮ್ ರೆಸಿಪಿ ಇದು. ಇದೆಲ್ಲ ಮಾಡುವಾಗಲೇ ಒಳ್ಳೆ ಸ್ಮೆಲ್ ಬರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ఎల్లిపాయ కారం ಹಾಕ್ಕೊಂಡು ತಿಂದರೆ ಕಿಚ್ಚೆ ಟೇಸ್ಟ್ ವస్తుంది. ನೀವು ఎల్లిపాయ కారం ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.